ಪ್ರಿಯ ಸ್ನೇಹಿತರೆ, ನನಗೆ ಯಾವತ್ತೂ ಈ ಥರ ಕ್ಯಾಮ್ರಾ ಮುಂದೆ ಮಾತಾಡೋ ಅಭ್ಯಾಸ ಇಲ್ಲ. ಸಣ್ಣ ಪುಟ್ಟ ತಪ್ಪಾದ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾ ನಿಮಗೆ ಇನ್ನೊಂದು ವಿಷಯ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಜೀವನದಲ್ಲೂ ನಾನೇನಾದ್ರು ಸಾಧನೆ ಮಾಡಬೇಕು, ಮುಂದೆ ಹೋಗಬೇಕು ಅಂದಾಗ ನಮ್ಮವರೇ ನಮಗೆ ಅಡೆತಡೆಯಾಗಿ ನಿಂತ್ಕೊಬಿಡ್ತಾರೆ. ಇವ್ನು ಯಾರು, ಇವ್ನು ಸರಿಯಾಗಿ ಮಾತಾಡೋಕ್ಕೆ ಬರೋದಿಲ್ಲ, ಇವ್ನು ಸರಿಯಾಗಿ ಕನ್ನಡ ಓದೋಕ್ಕೆ ಬರೋಲ್ಲ, ಇಂಗ್ಲೀಷ್ ಓದೋಕ್ಕೆ ಬರೋಲ್ಲ, ಮತ್ತು ಏನಾದರೂ ಒಂದು ಕಪ್ಪಗವನೆ, ಅವ್ನು ಕುಳ್ಳ, ಅವ್ನು ದಪ್ಪಗವನೆ, ಏನಾದ್ರು ಒಂದು ಹೇಳ್ತಾ ಇರ್ತಾರೆ. ಅವ್ರಿಗೆ ಮಾಡೋಕ್ಕೆ ಕೆಲಸ ಇರೋಲ್ಲ. ನೀವು ಅಂಥ ಮಾತುಗಳನ್ನ ಮಾಡೋಕ್ಕೆ ಬರ್ದವ್ರ ವ್ಯಕ್ತಿಗಳು ಏನೋ ಒಂದು ಹೇಳಿದ್ರು ಅಂತೇಳಿ ತಲೆಗೆ ಹಾಕ್ಕೊಂಡು ನಿಮ್ಮ ಜೀವನನ ನೀವು ಹಾಳು ಮಾಡ್ಕೊಬೇಡಿ. ಅವ್ರು ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ನಿಮ್ಮ ಸಾಧನೆಗೆ ಏನು ಬೇಕೋ ಅದನ್ನು ವ್ಯವಸ್ಥಿತವಾಗಿ ಸಿದ್ಧತೆ ಮಾಡ್ಕೊಂಡು ಮುನ್ನುಗ್ಗಬೇಕು. ಜೀವನದಲ್ಲಿ ಒಂದಲ್ಲ ಒಂದಿನ ನೀವು ಗುರಿ ಮುಟ್ತೀರ. ಆ ದಿನ ನೋಡಿ ಅವರು ನಿಮ್ಮನ್ನು ಯಾವ ರೀತಿ ಕಿಂಡಲ್ ಮಾಡಿದರೋ ಅದೇ ರೀತಿ ಅವರು ನಿಮ್ಮ ಹತ್ರ ಬಂದು ನಿಮಗೆ ಕ್ಷಮೆ ಕೇಳಿ ನಿಮ್ಮ ಜೊತೆಲೇ ನಿಲ್ತಾರೆ, ನಿಮ್ಮ ಜೊತೆಲೇ ಓಡಾಡ್ತಾರೆ. ಅಂಥವ್ರ ಮಾತಿಗೆ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಸಾಧನೆ ಮಾಡೋದು ನೋಡಿ, ಇಡೀ ದೇಶನೇ ಬೆರಗಾಗ್ತದೆ ನಿಮ್ಮ ಸಾಧನೆ ನೋಡಿ. ಅಂಥ ಕಾಲ ಬಂದೇ ಬರುತ್ತೆ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.